ಭಾರತೀಯ ಸೇನಾಪಡೆಗೆ ಪ್ರಧಾನಿ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸೇನಾಪಡೆಯ ಕಾರ್ಯಾಚರಣೆಗೆ ಪ್ರಧಾನಿ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಫ್ರೀ ಹ್ಯಾಂಡ್ ಕೂಡ ಕೊಟ್ಟಿದ್ರು. ಹೌದು, ಸರ್ಕಾರಗಳು ಬದಲಾಗಬಹುದು, ಪ್ರಧಾನಿಗಳು ಬದಲಾಗಬಹುದು, ದೇಶದ ನಾಯಕತ್ವ ಬದಲಾಗಬಹುದು. ಸೇನೆ ಶಿಸ್ತು, ಸೇನೆ ಭಾರತದ ಸಾರ್ವಭೌಮತ್ವ ವಿಚಾರವಾಗಿ ಬಂದಂತ ಸಂದರ್ಭದಲ್ಲಿ ಅದು ತೆಗೆದುಕೊಳ್ಳುವಂತ ನಿರ್ಧಾರ 1948ರಿಂದನೂ ಕೂಡ ನಾವು ನೋಡ್ಕೊಂಡು ಬಂದಿರೋ ಹಾಗೆ ಅದು ಬಹಳ ಅಚಲವಾದಂಥದ್ದು. ನಮಗೆಲ್ಲ ಅದ್ರ ಬಗ್ಗೆ ಬಹಳ ಪ್ರೌಡ್ ಇದೆ. ಸೊ ಆಯಾ ಕೇಂದ್ರ ಸರ್ಕಾರಗಳು ಅಥವಾ ದೇಶದ ಚುಕ್ಕಾಣಿ ಹಿಡಿಯುವಂಥವ್ರು ಅದನ್ನು ನಿರ್ವಹಿಸ್ಕೊಂಡು ಹೋಗಬೇಕಿದೆ. ಅದನ್ನು ಬಹಳ ಎಫೆಕ್ಟಿವ್ ಆಗಿ ಈಗಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪ್ರಧಾನಿ ಕೂಡ ಅವರಿಗೆ ಕಂಗ್ರಾಚ್ಯುಲೇಟ್ ಮಾಡುವ ಮುಖೇನವಾಗಿ ಅವ್ರ ಮನೋಬಲವನ್ನು ಹೆಚ್ಚಿಸುವಂಥ ಪ್ರಯತ್ನದ ಒಂದು ಭಾಗ. ನವೀನ್ ಸರ್, ಇನ್ನೊಂದು ವಿಚಾರ ಅಂತಂದ್ರೆ, ಬಹುಶಃ ನೀವು ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾದಂಥ ಸಂದರ್ಭ, ದೇಶದ ಪರವಾಗಿ ಹೋರಾಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಸೇನೆ ಬಹುಶಃ ಈಗಿನಷ್ಟು ಅಶಿಸ್ತಿತ್ತ? ಪರ್ವೇಜ್ ಮುಷರಫ್ ಇದ್ದಂಥ ಸಂದರ್ಭಕ್ಕೂ, ಅಸಿಂ ಮುನೀರ್ ಇರುವಂಥ ಸಂದರ್ಭಕ್ಕೂ, ಪಾಕಿಸ್ತಾನದ ಆರ್ಥಿಕತೆ, ಪಾಕಿಸ್ತಾನದ ಅಲ್ಲಿನ ಅಧೋಗತಿಗಳು, ಅರಾಜಕತೆಯ ಜೊತೆಗೆ ಆ ಸೇನೆಯ ಅರಾಜಕತೆಯನ್ನು ನೀವು ಹೇಗೆ ಗಮನಿಸ್ತಾ ಇದ್ದೀರಾ? ಯಾಕಂತಂದ್ರೆ ನಾವು ಕೇಳ್ತಾ ಇರೋ ಪ್ರಕಾರವಾಗಿ ಪಂಜಾಬ್ ಪ್ರಾಂತ್ಯವನ್ನು ನಾವು ಹೊರತುಪಡಿಸಿದ್ರೆ ಉಳಿದಂತಹ ಭಾಗದ ಸೇನಾಧಿಕಾರಿಗಳು ಅವರೆಲ್ಲ ರಿಸೈನ್ ಮಾಡ್ತಾ ಇದ್ದಾರೆ. ಸೇನೆಯ ಜೊತೆಗೆ ಅಥವಾ ನಾಯಕತ್ವದ ಬಗ್ಗೆ ಅವರಿಗೆ ಅಸಮಾಧಾನ ಇದೆ. ಈ ಥರದ್ದೆಲ್ಲ ಕೇಳ್ತಾ ಇದ್ದೀವಿ. ಬಹಳ ಹೊಡೆತಗಳು, ಒಳಗಿನ ಹೊಡೆತಗಳನ್ನು ತಿಂತಾ ಇದೆ. ಆ ಸೇನೆಯಲ್ಲಿರುವಂತಹ ಶಿಸ್ತು, ಅಶಿಸ್ತು, ಇದನ್ನ ನೀವು ಹೇಗೆ ಗಮನಿಸ್ತಾ ಇದ್ದೀರಾ ಒಂದು 20-22 ವರ್ಷಗಳ ಈ ಅಂತರದಲ್ಲೇ? ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ನಾನು 99 ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವಾಗಿನ ಪರಿಸ್ಥಿತಿ ಹೇಗಿತ್ತು, ಅವಾಗಿನ ಅವರ ಸೈನಿಕರ ಮನೋಬಲ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಆ ಉದಾಹರಣೆ ಏನು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಬೇಡ. ಸೌರಭ್ ಕಾಲಿಯಾ ಮತ್ತು ಅವರ 5 ಜನರ ತಂಡವನ್ನ ನಮಗೆ, ನಮ್ಮ ಸೈನಿಕರನ್ನ 6 ಜನನ ಹೆಂಗ್ ಚಿತ್ರಹಿಂಸೆ ಕೊಟ್ಟು 21 ತಿಂಗಳ ಕಾಲ ಚಿತ್ರಹಿಂಸೆ ಕೊಟ್ಟು ಕೊಂದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೂಡ ಅವ್ರ ತಂದೆ ತಗೊಂಡೋಗಿದ್ದಾರೆ. ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಯುದ್ಧ ಮಾಡಿದ್ದು .4875 ಅಂತ, ಅದು ಬತ್ರಾ ಟಾಪ್ ಅಂತ ಕರೀತಾರೆ. ಬತ್ರಾ ನನಗೆ ಪೆಟ್ಟು ಬಿದ್ದಿದ್ದಲ್ಲೇ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಅಲ್ಲಿ ತಿರ್ಕೊಂಡಿದ್ದು. ನೀವು ಇಮ್ಯಾಜಿನ್ ಮಾಡಿ, ಪಾಕಿಸ್ತಾನಿ ಸೈನಿಕರ ಶವಗಳು ಆ ಬೆಟ್ಟದ ಮೇಲೆ ಏನ್ ಬಿದ್ದಿದ್ವಲ್ಲ, ಅದನ್ನ ಪಾಕಿಸ್ತಾನದವ್ರು ಹಿಂದೆ ಪಡಿಲಿಲ್ಲ. ಇವ್ ನಮ್ಮ ಸೈನಿಕರಲ್ಲ, ಇವ್ರು ಆತಂಕವಾದಿಗಳು ಅಂತ ಹೇಳಿದ್ರು. ಅದಕ್ಕೆ ನಾವ್ ಏನು ಮಾಡಿದ್ವಿ ಅಂದ್ರೆ, ನಾನು ಏನು ಎಕ್ಸಾಗರೇಟ್ ಮಾಡಿ ಹೇಳ್ತಿಲ್ಲ, ಇವತ್ತು ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ 25 ವರ್ಷದ ಹಿಂದ ಆದಂತ ಘಟನೆಯ ರೆಕಾರ್ಡಿಂಗ್ ಇದೆ. ಇವತ್ತು ನಾವ್ ಏನ್ ಮಾಡಿದ್ವಿ ಅಂದ್ರೆ, ಅವರ ಸೈನಿಕರನ್ನ ಪಾಕಿಸ್ತಾನಿ ಬಾವುಟವನ್ನ ತಂದು ಅವ್ರ ಮೇಲೆ ಹಾಕಿ ಅವರ ಪದ್ಧತಿ ಪ್ರಕಾರ ಅವರನ್ನು ದಫನ್ ಮಾಡಿದ್ವಿ. ಹಾಗಾದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇವ್ರು ಏನಂತ ಉತ್ತರ ಕೊಟ್ಟಿರ್ಬೋದು, ಅವರ ಸೈನಿಕರಿಗೆ ಇವ್ರು ಏನಂತ ಉತ್ತರ ಕೊಟ್ಟಿರ್ಬೋದು. ಹಾಗಾಗಿ ಎಷ್ಟು ಗ್ಯಾಪ್ ಇದೆ ಆಫೀಸರ್ ಲೆವೆಲ್ ಅಲ್ಲಿ, ಜವಾನ್ ಲೆವೆಲ್ ಅಲ್ಲಿ ಎಷ್ಟು ಒಂದು ದೊಡ್ಡ ಗ್ಯಾಪ್ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇವಾಗಿನ ಪರಿಸ್ಥಿತಿಗೆ ನಾವೇನಾದ್ರೂ ಗಮನಿಸಬೇಕಾದ್ರೆ, ಅಸಿಂ ಮುನೀರ್ ಬಗ್ಗೆ ಮಾತಾಡ್ತಾ ಇದೀವಿ. ನಾನು ಯಾವಾಗಾದ್ರೂ ಚೀಫ್ ಆಫ್ ಆರ್ಮಿ ಸ್ಟಾಫ್, ನಮ್ಮ ಶತ್ರು ದೇಶದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಾವಾಗಲೂ ಜನರಲ್ ಸೋ ಅಂಡ್ ಸೋ ಅಂತಾನೆ ಮಾತಾಡ್ತಾ ಇದ್ದೆ. ಬಟ್ ಈ ಒಂದು ಕಾರಣದಲ್ಲಿ, ಈ ಒಂದು ಸಮಯದಲ್ಲಿ ಜನರಲ್ ಅಂತ ಕರೆಯಲ್ಲ, ಅಸಿಂ ಮುನೀರ್ ಅಂತ ಈ ಕ್ವಶನ್ ದಲ್ಲಿ ಯಾಕೆ ಕರೆಯಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ಕೊಂಡು ನೀವೊಂದು ಟಿವಿ ಇದರಲ್ಲಿ ಸ್ಪೀಚ್ ಅಲ್ಲಿ ಬಂದು ಹಮ್ ಹಿಂದೂओं से अलग है ಅಂತ ಹೇಳ್ತೀರಾ ಅಂದ್ರೆ, ಅವರ್ ಥಾಟ್ಸ್ ಆರ್ ಡಿಫರೆಂಟ್, ಅವರ್ ಕಸ್ಟಮ್ಸ್ ಆರ್ ಡಿಫರೆಂಟ್, ಅವರ್ ಟ್ರೆಡಿಷನ್ಸ್ ಆರ್ ಡಿಫರೆಂಟ್, ಕಾಶ್ಮೀರಿ ಜನ ಅವ್ರ ಜಗ್ಲರ್ ವೇರ್ ಅಂತ ಒಂದು ಹೇಳ್ತೀರಾ ಅಂದ್ರೆ, ಹಿಂದೂ ಮುಸ್ಲಿಮರ ಬಗ್ಗೆ ನೀವು ಒಂದು ಬಿರುಕನ್ನ ನೀವು ಹೊಡಿತಾ ಇದ್ರಿ. ಇಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದ್ರೆ, ಇಮ್ಯಾಜಿನ್ ಮಾಡಿ ಪಾಕಿಸ್ತಾನದಲ್ಲಿ ಇದ್ದಂತ ಹಿಂದೂಗಳು ಈ ಪರಿಸ್ಥಿತಿ ಏನಾಗ್ಬೋದು ಅಂತ. ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ ಈ ಮಾತನ್ನ ಮಾತಾಡಬಹುದಾ? ಒಂದು ಗೌರವಿತ ಹುದ್ದೆಯಲ್ಲಿ ಇದ್ಕೊಂಡು ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬಹುದಾ? ಸೊ ಅವರಲ್ಲಿ ಮಾರಲ್ಸ್, ವ್ಯಾಲ್ಯೂಸ್, ಎಥಿಕ್ಸ್ ಏನೇನು ಇಲ್ಲದ ಕಾರಣ ಈ ತರ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇವತ್ತು ಎಲ್ಲರಿಗೂ ಗೊತ್ತು, ನೀವು ಹೇಳಿದಾಗೆ ಎಷ್ಟು ಜನ ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ, ಎಷ್ಟು ಜನ ಯುದ್ಧ ಮಾಡಕ್ ಒಪ್ತಾ ಇಲ್ಲ. ಸೊ ಇಟ್ಸ್ ಅದನ್ನ ಹೇಳ್ತಾರಲ್ಲ, ಪಾಕಿಸ್ತಾನ್ ಇಸ್ ನಾಟ್ ಅ ನೇಷನ್, ಇಟ್ಸ್ ಅ ವೆಪನ್ ಅಂತ. ಅದ ವೆಪನ್ ಏನಂತಂದ್ರೆ ಹಾಳಾದ ವೆಪನ್. ಅದ್ರ ಎಷ್ಟು ಜಲ್ದಿ ಹಾಳು ಮಾಡ್ತೀವೋ ಅಷ್ಟು ಜಲ್ದಿ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಒಳ್ಳೆ ಒಂದು ಇದಾಗುತ್ತೆ. ಓಕೆ ನವೀನ್ ಅವರೇ ಮಾತಾಡ್ತೀನಿ, ಒಂದು ಅಪ್ಡೇಟ್ಸ್ ಬರ್ತಾ ಇದೆ.